ಬಿಸಿಸಿಐ ಮೇಲೆ ಈಗ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರುವಂತಹ ನಿರ್ಧಾರ ಅಂದ್ರೆ ಬಿಸಿಸಿಐ ವಿಚಾರವಾಗಿ ತೆಗೆದುಕೊಂಡಿರುವಂತಹ ನಿರ್ಧಾರ ಅದರಲ್ಲೂ ಕೂಡ ಅಧ್ಯಕ್ಷ ಸ್ಥಾನದಿಂದ ಅನುರಾಗ್ ಠಾಕೂರ್ ಅವರನ್ನ ವಜಾಗೊಳಿಸಿರುವಂತದ್ದು ಜೊತೆಗೆ ಅಜಯ್ ಶಿರ್ಕೆ ಅವರನ್ನ ಸೆಕ್ರೆಟರಿ ಸ್ಥಾನದಿಂದ ವಜಾಗೊಳಿಸಿರುವಂತಹ ನಿರ್ಧಾರ ಈಗ ಸಹಜವಾಗಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗಿರುವಂತಹ ವಿಚಾರ ಬಿಸಿಸಿಐ ಇಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗಿರುವಂತಹ ವಿಚಾರ ಲೋಧಾ ಸಮಿತಿಯ ವರದಿಯನ್ನ ಅಥವಾ ವರದಿಯಲ್ಲಿ ಕೊಟ್ಟಂತಹ ಒಂದಷ್ಟು ಶಿಫಾರಸುಗಳನ್ನ ಪಾಲಿಸೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಜೊತೆಗೆ ಈ ಹಿಂದೆ ಒಂದು ಅಫಿಡವಿಟ್ ಅನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಅನುರಾಗ್ ಠಾಕೂರ್ ಅದರಲ್ಲಿ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೂಡ ಈಗ ಎದುರಿಸ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ಈ ರೀತಿಯಾದಂತಹ ಒಂದು ಕಟು ಆದೇಶವನ್ನ ಹೊರಡಿಸಿದೆ ಅಂತ ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ನಾನು ಹೇಳಿದಾಗ ಇದೇನಾದರೂ ಭಾರತೀಯ ಕ್ರಿಕೆಟ್ ಮೇಲೆ ಪರಿಣಾಮವನ್ನ ಬೀರಬಹುದಾ ಜೊತೆಗೆ ಬಿಸಿಸಿಐನಲ್ಲಿ ಏನು ಬದಲಾವಣೆಗಳಾಗಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಈಗ ಮಾಜಿ ಕ್ರಿಕೆಟಿಗ ಹಾಗೆ ಕ್ರಿಕೆಟ್ ವಿಶ್ಲೇಷಕರಾಗಿರುವಂತಹ ವಿಜಯ್ ಭಾರದ್ವಾಜ್ ಅವರು ಸಂಪರ್ಕದಲ್ಲಿದ್ದಾರೆ ವಿಜಯ್ ಭಾರದ್ವಾಜ್ ಅವರೇ ಗೊತ್ತಾಯ್ತು ಅನ್ಸುತ್ತೆ ನಿಮಗೂ ಕೂಡ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಒಂದು ಡಿಸಿಷನ್ ಏನ್ ಚೇಂಜಸ್ ಆಗಬಹುದು ತತ್ಕ್ಷಣಕ್ಕೆ ಅಂತ ಹೇಳಿ ಅನ್ಸುತ್ತೆ ನಿಮಗೆ ವಿಜಯ್ ಭಾರದ್ವಾಜ್ ಇದರಿಂದಾಗಿ ಬಿಸಿಸಿಐನಲ್ಲಿ ಅಂತ ಇದು ನನಗೆ ಗೊತ್ತಿರೋಂಗೆ ಫಸ್ಟ್ ಟೈಮ್ ನಮ್ಮ ಬಿಸಿಸಿಐ ಹಿಸ್ಟ್ರಿನಲ್ಲೇ ಈ ತರ ಆಗಿರೋದು ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಪ್ರಕಾರ ಒಬ್ಬ ಹೆಲ್ಮ್ ಆಫ್ ಅಫೇರ್ಸ್ ಅಂದ್ರೆ ಪ್ರೆಸಿಡೆಂಟ್ ಸೆಕ್ರೆಟರಿನ ತೆಗೆದು ಬೇರೆಯವ್ರು ಹ್ಯಾಂಡಲ್ ಮಾಡಬೇಕು ಅಂತ ಒಂದು ಜಜ್ಮೆಂಟ್ ಕೊಟ್ಟಿರುವಂತದ್ದು ಫಸ್ಟ್ ಟೈಮ್ ಆಗಿರೋದು ಸೊ ಇದು ಅನ್ಪ್ರೆಸಿಡೆಂಟೆಡ್ ಅಂದ್ರೆ ಇದು ಹಿಂದ್ಗಡೆ ನಮ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ ಸೊ ಇದು ಮುಂದೆ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕ್ಲಿಯರ್ ಇಲ್ಲ ಹಾಗಾಗಿ ಇನ್ನು ನಾವು ಕಾದ್ ನೋಡ್ಬೇಕಾಗಿರುವಂತದ್ದು ಅಂದ್ರೆ ಆಲ್ರೆಡಿ ಹೇಳಿದಾರೆ ವೈಸ್ ಪ್ರೆಸಿಡೆಂಟ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಯಾರಿದಾರೋ ಅವರು ಹ್ಯಾಂಡಲ್ ಮಾಡ್ತಾರೆ ಅಂಡ್ ಜಾಯಿಂಟ್ ಸೆಕ್ರೆಟರಿ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ತಾರೆ ಅಂತ ಸೊ ಹಾಗಾಗಿ ಈ ಡಿಸಿಷನ್ ಪೆಂಡಿಂಗ್ ಇದ್ದಿದ್ದು ಇದು ನನ್ನ ಪ್ರಕಾರ ಏನೋ ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಂತಾನೆ ಹೇಳ್ಬೇಕು ಅಂದ್ರೆ ಈ ತರ ಆಗತ್ತೆ ಅಂತ ಊಹೆ ಮಾಡಿರ್ಬೋದಾಗಿತ್ತು ಯಾಕಂದ್ರೆ ಆಲ್ರೆಡಿ ನಾವು ನೋಡ್ದಂಗೆ ಸುಪ್ರೀಂ ಕೋರ್ಟ್ ಎಷ್ಟು ಸಲ ವಾರ್ನ್ ಮಾಡಿತ್ತು ಬಿಸಿಸಿಐಗೆ ಈ ತರ ಇಂಪ್ಲಿಮೆಂಟ್ ಮಾಡಬೇಕು ಲೋಧಾ ಕಮಿಟಿ ರಿಪೋರ್ಟ್ ನ ಅಂತ ಬಟ್ ಅದನ್ನ ಯಾವ್ದನ್ನು ಲೆಕ್ಕಕ್ಕೆ ತಗೊಂಡಿಲ್ದೇ ಇರೋಂತ ಇಬ್ರು ಕೂಡ ಇವತ್ತಿನ ದಿವಸ ಏನು ಡಿಸಿಷನ್ ಬಂದಿದೆ ಅದ್ರ ಮೇಲ್ಗಡೆ ಬಿಸಿಸಿಐ ಇವಾಗ ಪುನರ್ ವಿಚಾರಣೆ ಮಾಡ್ಲೇಬೇಕಾಗತ್ತೆ ಯಾಕೆಂತಂದ್ರೆ ಯಾರು ನೋಡ್ಕೋಬೇಕು ಯಾರು ರನ್ ಮಾಡ್ಬೇಕು ಇಲ್ಲಿ ಆಲ್ರೆಡಿ ಮಿಡ್ ಆಫ್ ದ ಸೀಸನ್ ಅಲ್ಲಿ ಇದೆ ಇನ್ ಮುಂದೆ ಎಷ್ಟೋ ಇಂಟರ್ನ್ಯಾಷನಲ್ ಮ್ಯಾಚಸ್ ಬರ್ತಾ ಇದೆ ಟೆಸ್ಟ್ ಮ್ಯಾಚಸ್ ಒನ್ ಡೇಸ್ ಹಾಗಾಗಿ ಮುಂದೆ ನಡೆಸಬೇಕಾಗಿರುವಂತವ್ರು ಯಾರು ಫ್ಯೂಚರ್ ಏನಾಗುತ್ತೆ ನೆಕ್ಸ್ಟ್ ಸ್ಟೇಟ್ ಕ್ರಿಕೆಟ್ ಏನಾಗುತ್ತೆ ಅದೆಲ್ಲನವೇ ಕ್ವೆಶ್ಚನ್ಸ್ ಅನ್ಆನ್ಸರ್ಡ್ ಇನ್ನು ಕೂಡ ಅದಕ್ಕೆ ಉತ್ತರ ಬರಬೇಕಾಗಿದೆ ಕರೆಕ್ಟ್ ಮತ್ತೆ ವಿಜಯ್ ಭಾರದ್ವಾಜ್ ಒಂದು ವಿಚಾರ ಅಂತಂದ್ರೆ ಇದು ನೀವು ಹೇಳಿದಾಗೆ ಬಹಳಷ್ಟು ದಿನಗಳಿಂದಲೂ ಕೂಡ ಸುಪ್ರೀಂ ಕೋರ್ಟ್ ವಾರ್ನ್ ಮಾಡ್ತಾನೆ ಇತ್ತು ಪಾಲಿಸ್ತೀರಾ ಇಲ್ವಾ ಅನ್ನುವಂಥದ್ದು ಆಮೇಲೆ ಜೊತೆಗೆ ಅಫಿಡವಿಟ್ ಸಲ್ಲಿಸುವಂತ ಸಂದರ್ಭದಲ್ಲಿ ಸುಳ್ಳು ಮಾಹಿತಿ ಅನ್ನುವಂಥ ಸಂದರ್ಭದಲ್ಲೂ ಗೊತ್ತಾದಂಥ ಸಂದರ್ಭದಲ್ಲೂ ಕೂಡ ಕಟುವಾಗಿ ಟೀಕಿಸಿತ್ತು ಕೂಡ ಸುಪ್ರೀಂ ಕೋರ್ಟ್ ಆದ್ರೆ ಕೆಲವೊಂದು ಶಿಫಾರಸುಗಳನ್ನ ಪಾಲಿಸುವಂತ ವಿಚಾರದಲ್ಲಿ ಇಲ್ಲಿ ಬಿಸಿಸಿಐ ಏನಾದ್ರೂ ಮೊಂಡವಾದ ಮುಂದಿಡ್ಕೊಂಡು ಬಂತು ಅಥವಾ ಪಾಲಿಸೋದಕ್ಕೆ ಆಗದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ತಟಸ್ಥವಾಗಿ ಕುಳಿತಿ ತಪ್ಪು ಅಂತ ಏನಾದ್ರು ಅನ್ಸುತ್ತಾ ಅಂತ ಹೇಳಿ ನಿಮ್ಗೆ ಯಾಕಂದ್ರೆ ಬಿಸಿಸಿಐ ಪರ ವಕಾಲತ್ತು ಹೂಡ್ತಾ ಇದ್ದಂಥದ್ದು ಖ್ಯಾತ ಲಾಯರೇ ಕಪಿಲ್ ಸಿಬಲ್ ಅವರೇ ವಕಾಲತ್ತು ಹೂಡ್ತಾ ಇದ್ದಂಥದ್ದು ಎಲ್ಲಾ ರೀತಿಯಾದ ಸಲಹೆ ಸೂಚನೆ ಪಡೆದ ನಂತರನೂ ಕೂಡ ಯಾಕೆ ಈ ರೀತಿ ಮೊಂಡವಾದ ಬಿಸಿಸಿಐ ಮುಂದುವರಿಸ್ತು ಇದರಿಂದ ಏನಾದ್ರೂ ಎಫೆಕ್ಟ್ ಆಗುವಂತ ಸಾಧ್ಯತೆ ಗೊತ್ತಿದ್ದು ಕೂಡ ಯಾಕೆ ಮುಂದುವರಿಸ್ತು ಅಂತ ಹೇಳಿದ್ರೆ ಏನ್ ವಿಚಾರ ಲಭ್ಯ ಆಗುತ್ತೆ ಅಂತ ಹೇಳಿ ವಿಜಯ್ ಭಾರದ್ವಾಜ್ ಅವರೇ ಅಲ್ಲ ಖ್ಯಾತ ಲಾಯರ್ ಹ್ಯಾಂಡಲ್ ಮಾಡ್ತೀರಿ ಅಂತಂದ್ರೆ ಎಲ್ಲ ಸರಿ ಅಂತಲ್ಲ ಯಾರು ಬೇಕಾದ್ರೆ ವಾದ ಮಾಡ್ಬೋದು ಸುಮ್ನೆ ಕಪಿಲ್ ಸಿಬಲ್ ಹೋಗ್ತಾರೆ ಅಂತಂದ್ರೆ ವಾದ ಗೆಲ್ತಾರೆ ಅಂತ ಇಲ್ಲ ಬಟ್ ಯಾವ್ದು ಒಳ್ಳೇದು ಗೇಮ್ಗೆ ಅಂತ ಯೋಚನೆ ಮಾಡಿ ಇನ್ನು ಕೋಆಪರೇಟ್ ಮಾಡ್ಬೋದಾಗಿತ್ತು ಮಾತುಕತೆ ಇತ್ತು ಅಂದ್ರೆ ಇಂಪ್ಲಿಮೆಂಟ್ ಮಾಡ್ಬೋದಾಗಿತ್ತ ಯಾವ್ದಾಗುತ್ತೋ ಅದನ್ನಾದ್ರೂ ಇಂಪ್ಲಿಮೆಂಟ್ ಮಾಡ್ಬೋದಾಗಿತ್ತು ಅಂತ ಇಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಯಾಕೆ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಕೇಳಿದಾರೆ ಹಾಗಾಗಿ ನಾವು ದೂರದಿಂದ ಏನೇ ಹೇಳೋದಕ್ಕೂ ಆಗೋದಿಲ್ಲ ಯಾಕೆಂತಂದ್ರೆ ಒಂದಂತೂ ಆಚೆ ಕಡೆಯಿಂದ ಕಾಣೋದೇನು ಅಂತಂದ್ರೆ ಎಲ್ಲೊಂದ್ ಕಡೆ ಡಿಸ್ಕಷನ್ ನಡೀಬೋದಾಯ್ತು ಮಧ್ಯವರ್ತಿ ನಡೆಸ್ಕೊಂಡು ಮುಖಾಮುಖಿ ಮಾತಾಡಿ ಲೋಧಾ ಕಮಿಟಿ ಅವ್ರನ್ನ ಮೀಟ್ ಮಾಡಿ ಮುಂದೆ ತಗೊಂಡು ಹೋಗ್ಬೋದಾಗಿತ್ತ ಅಂತ ಅನ್ಸಿದ್ರು ಕೂಡ ಗೇಮ್ ಒಳ್ಳೇದಾಗತ್ತಂತ ನಾವು ಆಲ್ರೆಡಿ ಎಷ್ಟು ಜನ ಪೆಟಿಷನರ್ಸ್ ಇದೆ ಎಷ್ಟು ಜನ ಹೋರಾಡ್ತಿದ್ದಾರೆ ಅಂದ್ರೆ ಒಂದೇ ಹುದ್ದೆನಲ್ಲಿ ಸಾಕಷ್ಟು ವರ್ಷಗಳು ಕೂತು ಸವಿಕಾಲ ಹಾಕೊಂಡು ಕೂತಿರುವಂತ ಜನಗಳನ್ನ ಆಚೆ ಹೆಂಗ್ ಹಾಕೋದು ಅಂತ ಸುಪ್ರೀಂ ಕೋರ್ಟ್ ಕೂಡ ಪರಿಶೀಲನೆ ಮಾಡಿ ತುಂಬಾ ಯೋಚನೆ ಮಾಡಿ ಜಡ್ಜ್ಮೆಂಟ್ ಕೊಟ್ಟಿರುವಂತದ್ದು ಇದು ಅಂದ್ರೆ ಇದು ಕ್ರಿಕೆಟ್ ಕ್ಲೀನ್ ಅಪ್ ಅಂತ ಏನ್ ಹೇಳ್ತದೆ ಸುಪ್ರೀಂ ಕೋರ್ಟ್ ಎಲ್ಲಾದ್ರಲ್ಲೂ ಏನ್ ಲೋಧಾ ರೆಕಮೆಂಡೇಶನ್ ಅದನ್ನ ಇಂಪ್ಲಿಮೆಂಟ್ ಮಾಡಿ ಯಾವ್ದು ಪಾರ್ಟ್ ಬೈ ಪಾರ್ಟ್ ಮಾಡಕ್ಕಾಗಲ್ಲ ಅಂತ ಕ್ಲಿಯರ್ ಆಗಿ ಹೇಳಿತ್ತು ಸೊ ಹಾಗಾಗಿ ಪ್ರೆಸಿಡೆಂಟ್ ಸೆಕ್ರೆಟರಿ ಮೇಲೆ ಜವಾಬ್ದಾರಿ ಜಾಸ್ತಿ ಇತ್ತು ಸೊ ಮುಂದೆ ತಗೊಂಡು ಕೆಲವೊಂದು ಮಧ್ಯವರ್ತಿ ನಡೆಸಬಹುದಾಗಿತ್ತಾ ಮಿಡಿಲ್ ಪಾತ್ ಇತ್ತಾ ಅಂತ ಯೋಚನೆ ಮಾಡ್ತಾ ಇದ್ವಿ ಕ್ರಿಕೆಟರ್ಸ್ ಇನ್ಫ್ಯಾಕ್ಟ್ ನೋಡೋಕೋತಿದ್ರೆ ಬೇರೆ ಸ್ಪೋರ್ಟ್ ಕಂಪೇರ್ ಮಾಡ್ತಂದ್ರೆ ನಮ್ ಕ್ರಿಕೆಟ್ ತುಂಬಾ ಚೆನ್ನಾಗಿ ನಿಲ್ಸ್ಕೊಂಡ್ ಬಂದಿದ್ದಾರೆ ಬಿಸಿಸಿಐ ಕೂಡ ಒನ್ ಆಫ್ ದ ಬೆಸ್ಟ್ ಅಸೋಸಿಯೇಷನ್ಸ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಬಟ್ ಎಲ್ಲಾ ಕಡೆ ನ್ಯೂನತೆಗಳಿರುತ್ತೆ ಅದನ್ನ ಸಾರ್ಟ್ ಔಟ್ ಮಾಡ್ಬೋದಾಗಿತ್ತು ಅಂದ್ರೆ ರೂಲ್ಸ್ ಏನಿತ್ತು ಕೆಲವು ಸ್ಟೇಟ್ ಅಸೋಸಿಯೇಷನ್ ಅಲ್ಲಿ ಯಾಕೆ ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ಅನ್ನೋದು ಕೆಲವುದು ಕಷ್ಟ ಅಂತ ಹೇಳಿದ್ರು ಅದು ಇಂಪಾಸಿಬಲ್ ಏನಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸೊ ಹಾಗಾಗಿ ನಮ್ಮಲ್ಲೇ ಎಕ್ಸಾಂಪಲ್ ನೋಡಿ ಇವಾಗ KHC ನಲ್ಲಿ ಎಷ್ಟು ವರ್ಷದಿಂದ ಕೂತಿರ್ತಾರೆ ಇದೊಂದೇ ಅಲ್ಲ ಇದು ಅಸೋಸಿಯೇಷನ್ ಬಟ್ ಬೇರೆ ಅಸೋಸಿಯೇಷನ್ಸ್ ಅಲ್ಲೂ ಅದೇ ತರನೇ ಇದೆ
ಸೊ ಹಾಗಾಗಿ ಯಾಕೆ ಟ್ರಾನ್ಸ್ಪರೆನ್ಸಿ ತರಬಾರ್ದು ಅಂತ ಸುಪ್ರೀಂ ಕೋರ್ಟ್ ಕೇಳಿರುವಂತದ್ದು. ಸೊ ಬಟ್ ನಾವು ಲಾ ಪ್ರಕಾರ ನೋಡಕ್ ಹೋಯ್ತಂದ್ರೆ ನಾನು ಎಲಿಜಿಬಿಲಿಟಿ ಇಲ್ಲ ನನ್ಗೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ. ಲೀಗಲ್ ಆಗಿ ಏನು ಅನ್ನೋದಕ್ಕೆ ಲಾಯರ್ಗಳು ಹೇಳ್ಬೇಕಾಗಿರುವಂತದ್ದು. ಸೊ ಹಾಗಾಗಿ ಇದು ಚರ್ಚೆ ಮುಂದೆ ನಡೆಯುತ್ತೆ. ಬಟ್ ಇದು ಒಳ್ಳೇದ ಕೆಟ್ಟದ ಅನ್ನೋದು ಟೈಮ್ ವಿಲ್ ಟೆಲ್ ಅಷ್ಟೇ. ಕರೆಕ್ಟ್. ಥ್ಯಾಂಕ್ ಯು ವಿಜಯ್ ಭರದ್ವಾಜ್ ಅವರೇ ಟಿವಿ ಜೊತೆ ಮಾತನಾಡಿದ್ಕೆ. ಹಾಗೆ ಮಾಜಿ ಕ್ರಿಕೆಟಿಗ ಜೊತೆಗೆ ಕ್ರಿಕೆಟ್ ವಿಶ್ಲೇಷಕರಾಗಿರುವಂತಹ ಶ್ರೀನಿವಾಸ ಮೂರ್ತಿ ಅವರು ಕೂಡ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಸೊ ಶ್ರೀನಿವಾಸ ಮೂರ್ತಿ ಅವರು, ಬಹುಶಃ ನಿಮಗೂ ಕೂಡ ವಿಚಾರ ಗೊತ್ತಾಯ್ತು ಅನ್ಸುತ್ತೆ. ಏನನ್ಸುತ್ತೆ, ಏನಾದ್ರೂ ಇಮಿಡಿಯೇಟ್ ಎಫೆಕ್ಟ್ ಇದರಿಂದ ಸ್ಟೇಟ್ ಬೋರ್ಡ್ ಮೇಲೆ ಜೊತೆಗೆ ಭಾರತೀಯ ಕ್ರಿಕೆಟ್ ತಂಡದ ಮೇಲೆ ಏನಾದ್ರು ಆಗಬಹುದು ಅನ್ನುವಂತ ಆತಂಕ ಏನಾದ್ರು ಇದೆಯಾ ಅಂತ ಹೇಳಿ ಶ್ರೀನಿವಾಸ ಮೂರ್ತಿ ಅವರೇ? ಮಾಲ್ತೇಶ್ ಅವರೇ, ಆಕ್ಚುಲಿ ಇದು ಹಾಗೆ ಆಗುತ್ತೆ ಅಂತ ಒಂದು ಇದಿತ್ತು. ಯಾಕಂದ್ರೆ ಆರ್ಡರ್ ಆಗಿರೋದ್ರಿಂದ ಅದನ್ನ ಎಲ್ಲರೂ ಪಾಲಿಸಬೇಕಾಗಿತ್ತು. ಕರೆಕ್ಟ್. ಬಿಸಿಸಿಐ ಅವರು ಎಲ್ಲಾ ಡೆಡ್ ಲೈನ್ ಗಳನ್ನು ಆಕ್ಚುಲಿ ಒಂದೂ ಇಂಪ್ಲಿಮೆಂಟ್ ಮಾಡದೆ ಹಾಗೆ ಬಿಟ್ಬಿಟ್ಟಿದ್ದಾರೆ. ಕರೆಕ್ಟ್. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಬೇರೆ ಯಾವುದೇ ಒಂದು ದಾರಿನೇ ಇರ್ಲಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಸಪೋಸ್ ಬಿಸಿಸಿಐ ನ ಬಿಟ್ಬಿಟ್ಟಿದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ಗೆ ಧಕ್ಕೆ ಬಂದ್ಬಿಟ್ಟಿರೋದು. ಅಂದ್ರೆ ನಾಳೆ ಬೇರೆಯವ್ರು ಅದೇ ತರ ಮಾಡ್ಬೋದು. ಸೊ ಹಾಗಾಗಿ ಬಿಸಿಸಿಐ ಮಾತ್ರ ಅಲ್ಲ, ನೀವು ಹೇಳ್ದಂಗೆ ಪ್ರತಿ ಒಂದು ಸ್ಟೇಟ್ ಅಸೋಸಿಯೇಷನ್ ಲೋಧಾ ಕಮಿಟಿ ರೆಕಮೆಂಡೇಶನ್ ಇನ್ ಫುಲ್ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಆರ್ಡರ್ ಕೊಟ್ಟಿದ್ದಾರೆ ಆಕ್ಚುಲಿ ಸುಪ್ರೀಂ ಕೋರ್ಟ್ ಅವರು. ಹೌದು. ಈಗ ಇವರಿಬ್ರು ಹಗ್ಗ ಜಗ್ಗಾಟದ ಸಂದರ್ಭದಲ್ಲೇ ಸುಮಾರಷ್ಟು ಎಫೆಕ್ಟ್ಸ್ ಗೊತ್ತಾಗ್ತಾ ಇತ್ತು ನಮ್ಗದು. ಇಂಗ್ಲೆಂಡ್ ಟೂರ್ನಿನೇ ಒಂದ್ಸಲ ನಡೆಯಲ್ಲ ಅನ್ನುವಂಥದ್ದಾಯ್ತು. ಆದ್ರೆ ಆ ನಂತರದಲ್ಲೂ ಕೂಡ BCCI ನಡ್ಸೋದಕ್ಕಾಗೋಲ್ಲ, ಈ ರೀತಿಯಾದಂಥ ಮಾತುಗಳಿತ್ತು. ಆ ನಂತರ ನಡೀತು. ಜೊತೆಗೆ ಸ್ಟೇಟ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂತೆ ಫಂಡ್ ಬರ್ತಾ ಇಲ್ಲ ಅನ್ನುವಂಥದ್ದೆಲ್ಲವೂ ಕೂಡ ಕೇಳಿ ಬರ್ತಾ ಇದ್ದಂಥದ್ದೇ. ಬಹುಶಃ ಈಗ ಸುಪ್ರೀಂ ಕೋರ್ಟ್ ನೀವು ಕಟ್ನಿಟ್ಟಾಗಿ ಪಾಲಿಸಬೇಕು, ಹೊಸ ಬೋರ್ಡ್ ಮೆಂಬರ್ಸ್ನ ನೇಮಿಸಿ ಅನ್ನೋ ಸೂಚನೆ ಕೊಟ್ಟ ನಂತರದಲ್ಲಿ ಇದೆಲ್ಲ ಸರಿ ಹೋಗುತ್ತೆ ಅನ್ಸುತ್ತಾ, ಅಥವಾ ನಂತರದಲ್ಲಿ ಏನಾದ್ರು ಅಧ್ವಾನ ಆಗ್ಬೋದಾ ಮತ್ತೊಂದಷ್ಟು ಅನ್ನುವಂಥದ್ದು ಏನಾದ್ರು ಆತಂಕ ಇದೆಯಾ ಅಂತ ಹೇಳಿ ಶ್ರೀನಿವಾಸ ಮೂರ್ತಿ ಅವರೇ? ಮಾಲ್ತೇಶ್, ಈ ತರ ಈ ಅಧ್ವಾನ ಆಗೋ ಕ್ವಶನ್ ಬರಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಇವಾಗ ಇವ್ರನ್ನ ತೆಗೆದ್ಮೇಲೆ ಒಂದು ಅಬ್ಸರ್ವರ್ ಅಂತ ಇಮಿಡಿಯೇಟ್ ಆಗಿ ಒಂದು ನಾಮಿನೇಟ್ ಆಗತ್ತೆ. ನಾನು ಈ ಹೇಳಿಕೆ ಸ್ವಲ್ಪ ಓದ್ತಾ ಇದ್ದಾಗ ತಿಳಿತು, ಈಗ ಮೋಸ್ಟ್ ಪ್ರಾಬ್ಲಿ ಸೀನಿಯರ್ ವೈಸ್ ಪ್ರೆಸಿಡೆಂಟ್ಸ್ ಯಾರಿದಾರಲ್ಲ ಇವತ್ತು ಅವರು ಚಾರ್ಜ್ ತಗೋಬೇಕು ಅಂತ ಒಂದು ಆದೇಶ ಬಂದಿದೆ ಅಂತ ಅನ್ಸುತ್ತೆ. ಅದಲ್ಲದೆ ಪ್ಲಸ್ ಸುಪ್ರೀಂ ಕೋರ್ಟ್ ಆಲ್ರೆಡಿ ಹೇಳಿದ್ದಾರೆ, ಫಾಲಿ ನಾರಿಮನ್ ಅಂತ ಮತ್ತೆ ಇವಾಗ ಒಬ್ರು ಗೋಪಾಲ್ ಸುಬ್ರಹ್ಮಣ್ಯಂ ಅಂತ ಇದಾರಲ್ಲ, ಅವ್ರಿಗೆ ವಿತಿನ್ 2 weeks ಅಲ್ಲಿ ಯು ಹ್ಯಾವ್ ಟು ಐಡೆಂಟಿಫೈ ಒನ್ ಅಬ್ಸರ್ವರ್ ಟು ರನ್ ದಿ ಆಪರೇಷನ್ ಆಫ್ BCCI ಅಂತ. ಈ ಡೇ ಟು ಡೇ ಏನೇನ್ ದಿನಚರಿಗಳು ಇದೆಯಲ್ಲ BCCI ಇದು, ನೀವು ಹೇಳ್ದಂಗೆ ಮ್ಯಾಚ್ ನಡೆಸೋದು, ಫಂಡ್ಸ್ ಟ್ರಾನ್ಸ್ಫರ್ ಮಾಡಿಸೋದು, ಇದೆಲ್ಲ ಈ ಅಬ್ಸರ್ವರ್ ನೋಡ್ಕೊಳ್ತಾರೆ. ಆ ಅಬ್ಸರ್ವರ್ ನಾಮಿನೇಟ್ ಆಗ ತನಕ ಈ ಇಬ್ರು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಗಳು ನೋಡ್ಕೋತಾರೆ. ಆ ಅಬ್ಸರ್ವರ್ ಏನ್ ಮಾಡ್ತಾರೆ ಇನ್ ಮುಂದೆ ಅಂತ ಹೇಳಿದ್ರೆ, ಈ ಲೋಧಾ ಕಮಿಟೇಷನ್ ರೆಕಮೆಂಡೇಶನ್ ಪ್ರತಿ ಒಂದನ್ನು BCCI ಮಾತ್ರ ಅಲ್ಲ, ಪ್ರತಿ ಒಂದು ಸ್ಟೇಟ್ ಅಸೋಸಿಯೇಷನ್ ಇಂಪ್ಲಿಮೆಂಟ್ ಮಾಡ್ಬೇಕು, ಅದನ್ನ ನೋಡ್ಕೊಂತಾರೆ. ಇದು ಅಬ್ಸರ್ವರ್ದು ಜವಾಬ್ದಾರಿ ಅಂತ ಹೇಳ್ತೀನಿ. ಕರೆಕ್ಟ್. ಸೊ ಎಲ್ಲ ಸರಿ ಹೋಗ್ಬೋದು ಹಾಗಾದ್ರೆ ಅಲ್ವಾ? ಖಂಡಿತ ಸರಿ ಹೋಗುತ್ತೆ. ಇದು ಕ್ರಿಕೆಟ್ ಒಳ್ಳೇದಕ್ಕೇನೆ ಆಗ್ತಾ ಇರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೌದು. ಥ್ಯಾಂಕ್ ಯು ಶ್ರೀನಿವಾಸ ಮೂರ್ತಿ ಅವರೇ ಟಿವಿ ಜೊತೆ ಮಾತನಾಡಿದ್ಕೆ.